ಕೇಂದ್ರ ಚುನಾವಣಾ ಆಯೋಗ ಒಂದು ಮಹದಾಸೆಯನ್ನು ಹೊಂದಿದೆ. ಪ್ರತಿ ರಾಜ್ಯದಲ್ಲಿ ಪರಿಷ್ಕೃತ ಪಟ್ಟಿಯ ಮತದಾರರೇ ಎಲೆಕ್ಷನ್ ಟೈಮ್ನಲ್ಲಿ ವೋಟ್ ಹಾಕಬೇಕು ಅನ್ನುವಂಥ ಆಸೆ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಸಿವಿಯರ್ ಇಂಟೆನ್ಸಿವ್ ರಿವಿಷನ್ ಅನ್ನು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿದೆ. ಆ್ಯಂಡ್ ಈಗ ಕರ್ನಾಟಕದ ಸರದಿ ಮನೆ ಮನೆಗೆ BLOಗಳು ಬಂದು SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ದಾರಿ ತಪ್ಪಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸೋ ರೀತಿಯಲ್ಲಿ ಮಾಡ್ತಾ ಇದೆ. ಯಾಕಂದರೆ ಮನೆ ಮನೆಗೆ ಹೋಗಿ SIR ಪ್ರಕ್ರಿಯೆಯನ್ನು ಕೆಲವೊಂದು ಕಡೆಯಲ್ಲಿ ಮಾಡಲಾಗ್ತಾ ಇಲ್ಲ. ಮಸೀದಿಗಳಲ್ಲಿ ಕಚೇರಿಗಳಲ್ಲಿ ಕೂತ್ಕೊಂಡು ಆ ಜಾಗದಿಂದಾನೆ SIR ಪ್ರಕ್ರಿಯೆಯನ್ನು BLOಗಳು ಅಧಿಕಾರಿಗಳು ಸಿಬ್ಬಂದಿಗಳು ನಡೆಸ್ತಾ ಇದ್ದಾರೆ. ಬೆಂಗಳೂರು, ರಾಮನಗರ, ತುಮಕೂರು, ಮೈಸೂರು ಹೀಗೆ ಹಲವೆಡೆ SIR ಅಕ್ರಮದ ವಿಡಿಯೋಗಳು ರಿಲೀಸ್ ಆಗಿದ್ದಾವೆ. ಹಾಗಿದ್ರೆ BLOಗಳ ಮೇಲೆ ಅಧಿಕಾರಿಗಳ ಮೇಲೆ ಸರ್ಕಾರ ಪ್ರಭಾವ ಬೀರಿದ್ಯಾ? ಈ ಪ್ರಶ್ನೆ ಉದ್ಭವಿಸೋದಕ್ಕೆ ಕಾರಣ ಬಿಜೆಪಿ ಹಾಗೂ JDSನಿಂದ ರಿಲೀಸ್ ಆಗಿರುವಂತಹ ವಿಡಿಯೋಗಳು, ವೆರೈಟಿ ವಿಡಿಯೋಗಳು. ಸೊ ಈಗ SIR ವಿಚಾರದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಈ ಜಟಾಪಟಿ ತಾರಕಕ್ಕೇರಿದೆ. ನೋಡಿ, SIR ಪ್ರಕ್ರಿಯೆ ಇದು ವೆರಿ ಸಿಂಪಲ್ ಪ್ರೋಸೆಸ್. ಅದು BLOಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ. ಮನೆ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಿ, ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯಾ, ಇದ್ರೆ ಟಿಕ್ ಮಾಡ್ಕೊಳ್ತಾರೆ, ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಸೈನ್ ಮಾಡಿಸ್ಕೊಳ್ತಾರೆ. ಒಂದು ಕಾಪಿ ನಿಮಗೆ, ಇನ್ನೊಂದು ಕಾಪಿ ಅಧಿಕಾರಿಗಳ ಬಳಿ ಉಳಿಯುತ್ತೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ವಾ, ಇನ್ನೊಂದು ಫಾರ್ಮ್ ಕೊಡ್ತಾರೆ, ಅಡಿಷನಲ್ ಫಾರ್ಮ್, ಅದನ್ನು ಫಿಲಪ್ ಮಾಡಬೇಕು. ಸೇಮ್ ಅದಕ್ಕೂ ಕೂಡ ಒಂದು ಪ್ರತಿ ನಿಮಗೆ, ಇನ್ನೊಂದು ಪ್ರತಿ ಅಧಿಕಾರಿಗಳ ಬಳಿ ಇರುತ್ತೆ. ನಿಮ್ಮ ಹೆಸರು ಡಿಲೀಟ್ ಆಗಬೇಕು, ಅದಕ್ಕೂ ಒಂದು ಫಾರ್ಮ್ ಇರುತ್ತೆ, ಅಲ್ಲೂ ಫಿಲಪ್ ಮಾಡಬೇಕು ಎನ್ಯುಮರೇಷನ್ ಫಾರ್ಮಲ್ಲಿ. ಆ್ಯಂಡ್ ಆ ಒಂದು ಪ್ರತಿ ನಿಮಗೆ, ಇನ್ನೊಂದು ಪ್ರತಿ ಅಧಿಕಾರಿಗಳ ಬಳಿ. ಸೊ ಇದು SIR ಪ್ರಕ್ರಿಯೆ. ಅಡಿಷನ್, ಡಿಲೀಷನ್, ಶಿಫ್ಟ್ ಏನಿದ್ರು ಕೂಡ. ಆದರೆ ರಾಜ್ಯದ ಕೆಲವೆಡೆ ಕೂತಲ್ಲೇ ಈ SIR ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ಒಂದು ಆರೋಪ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಈ ವಿಡಿಯೋಗಳು. ಎಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕ ಸರ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ನನಗೆ ಅದನ್ನ ಹೇಳ್ಬೇಡ್ರಿ. ನೀವು ಹೇಳಿದ್ರೇನೆ ಅವ್ರು ಬರೋದು. ನೀವು ಹೇಳಲಿಲ್ಲ ಅಂದ್ರೆ ಅವ್ರು ಬರಲ್ಲ. ನೀವೇನಕ್ಕೆ ಹೇಳಿದ್ದೀರಾ? ನೀವು ಮನೆ ಮನೆಗೆ ತಾನೇ ಹೋಗ್ಬೇಕು ಸರ್. ಎಲ್ಲ ಇಲ್ಲಿಗೆ ವಾಲಂಟಿಯರ್ ರೀ. ನೀವೇನಕ್ಕೆ ರೀ ಇಲ್ಲಿ ಕುತ್ಕೊಳ್ತೀರಾ? ನೀವು ಮನೆ ಮನೆಗೆ ಹೋಗ್ಬೇಕು ತಾನೆ. ಅವ್ರು ಬರೋದ್ರ ಬಗ್ಗೆ ನೀವೇನಕ್ಕೆ ನನಗೆ ಹೇಳ್ತೀರಾ? ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಏನ್ರಿ? ಸರ್ ಮನೆ ಮನೆಗೆ ಹೋಗೋದಿಲ್ಲ. ಮನೆಗೆ ಹೋಗ್ತೀರಾ? ಏನಕ್ಕೆ ಇಲ್ಲಿ ಕುತ್ಕೊಂಡಿದ್ದೀರಾ? ಇಲ್ಲಿಗೆ ಬರ್ತಾ ಇದ್ದಾರೆ ಸರ್. ಅವ್ರೇ ರೀ. ನೀವು ಅವ್ರ ಬಗ್ಗೆ ಹೇಳ್ಬೇಡ್ರಿ. ನಿಮ್ಮ ಕೆಲಸ ಏನ್ರಿ? ಅವ್ರ ಮೇಲೆ ಹೇಳ್ಬೇಡಿ. ನೀವು ಪಬ್ಲಿಕ್ ಏನಕ್ಕೆ ಇಲ್ಲಿ ಸೇರಿಸ್ಕೊಂಡಿದ್ದೀರಾ? ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡಿ. ನಿಮ್ಮನ್ನು ಅದಕ್ಕೆ ತಾನೇ ಅಪಾಯಿಂಟ್ ಮಾಡಿರೋದು. ಹೌದು ಸರ್. ಅದಕ್ಕೆ ತಾನೇ ನಿಮಗೆ ಪೇ ಮಾಡೋದು. ಹೇಳ್ರಿ. ಹೌದು. ಮತ್ತೆ ಇದನ್ನ ಏನಕ್ಕೆ ಮಾಡ್ತಾ ಇದ್ದೀರಾ ಸರ್? ಇದು ಇಷ್ಟನ್ನ ಕ್ಯಾರಿ ನೀವು BLO ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಯಾವ್ದಾದ್ರು ಪಾರ್ಟಿ ಕೆಲಸ ಮಾಡ್ತಾ ಇದ್ದೀರಾ? ನಾವು ಯಾವ ಪಾರ್ಟಿಗೂ ಕೆಲಸ ಮಾಡ್ತಾ ಮತ್ತೆ ಇಲ್ಲಿರೋದನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಒಂದೊಂದು ಮನೆಗೆ ಹೋಗೋದು? ಒಂದು ದಿನಕ್ಕೆ ಎಷ್ಟು ಅಪ್ಲಿಕೇಶನ್ ಕೊಡ್ತೀರಾ? 500 ಅಪ್ಲಿಕೇಶನ್ ಕೊಡ್ತೀರಾ? ಒಂದು ಮನೆ ಇಲ್ಲಿದ್ರೆ ಒಂದು ಮನೆ ಅಲ್ಲಿದೆ. ಅದೆಲ್ಲ ನನಗೆ ಬೇಕಾಗಿದೆ. ನೀವು ಒಂದು ದಿನಕ್ಕೆ ಎಷ್ಟು ಅಪ್ಲಿಕೇಶನ್ ಕೊಡ್ತೀರಾ? ಯಾವ ರೀತಿ ಐಡೆಂಟಿಫೈ ಮಾಡೋದು ಹೇಳಿ? ನಿಮ್ಮನ್ನ ಅದಕ್ಕೆ ತಾನೇ ನಿಮ್ಮ ಜವಾಬ್ದಾರಿ ಅದು. ಅದಕ್ಕೆ ಇವ್ರು ಹೆಲ್ಪ್ ತಗೊಂಡು ನಾವು ಮಾಡ್ತೀವಿ. ಆಯ್ತು, ನೀವು ಅವ್ರ ಹೆಲ್ಪ್ ತಗೊಂಡು ಮಾಡಿ. ನಾವು ಅದನ್ನ ಹೇಳ್ತಾ ಇಲ್ಲ. ನೀವ್ಯಾರು ಸರ್? ನಾವು BJP ಇಂದ ಬಂದಿರೋದು. ನಾನು ಫೋನ್ ಮಾಡಿದ್ದೆ ಸರ್, ನೆನ್ನೆ BLO ಬರ್ತಾರೆ. BLO ಫೋನ್ ಮಾಡಿದ್ದೆ, ಅವ್ರನ್ನ ಕಳಿಸಿ. ನಮ್ಮ BLO ನಾವು ಕಳಿಸಿರಿ, ಹೋಗೋಣ. ಅವ್ರನ್ನ ಕೇಳ್ತಾ ಇದ್ದೀನಿ, ಇರೋಣ. ಇಲ್ಲ, BLO ಇಲ್ಲ ಅಂದಿದ್ಕೋಸ್ಕರ ಸರ್ ನಾವು ಆಯ್ತು, ನಾನು ಅವ್ರಿಗೆ ಇದು ಮಾಡ್ತೀನಿ ರೀ. ನಿಮ್ಮ ಜವಾಬ್ದಾರಿ ಏನಪ್ಪ? ನಮ್ಮ ಜವಾಬ್ದಾರಿ ಗೊತ್ತಿದೆ ಸರ್. ನಮ್ಮನೆ BLOಗೆ ನಾನು ಫೋನ್ ಮಾಡಿದ್ದೆ, ಯಾಕೆ ರೆಸ್ಪಾನ್ಸ್ ಮಾಡಿಲ್ಲ ಸರ್? ಅವ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವ್ರಿದಾರಾ? ನೀನು ಅವ್ರ ಜೊತೆ ಏನಾದ್ರು ಹೋಗ್ಬೇಕು ತಾನೆ ಸರ್? ನಾನು ಲೋಕಲ್ ಅವನ್ ಅಲ್ಲ, ಮನೆ ಅರ್ಥ ತೋರಿಸ್ತಾರೆ ನಮಗೆ. ಲೋಕಲ್ ಅವ್ರು ಯಾರು ಇಲ್ಲ. ಹೌದು, ಯಾರು ಲೋಕಲ್ ಅವ್ರು ಇಲ್ಲ. ವಾದ ಮಾಡಬೇಡಿ ಸರ್. ಇವಾಗ ಹೇಗ ಕೆಲಸ ಆಗ್ತಿದೆ, ಕೆಲಸ ಅದಕ್ಕೆ ಹಂಗ್ ಕೆಲಸ ಮಾಡೋದಕ್ಕೆಲ್ಲ ನಿಮ್ಗೆ ಕೊಡ್ಸಿರೋದು. ಹಂಗೆಲ್ಲ ಕೆಲಸ ಮಾಡಕ್ ಕುಂಡ್ರಿರೋದು. ನೀವು ಮನೆ ಮನೆಗೆ ಹೋಗ್ಬೇಕು ಅಂತ ನಿಮ್ಗೆ ಹೇಳಿರೋದು. ಹೌದು. ಯಾಕೆ ಹೋಗ್ತಾ ಇಲ್ಲ ನೀನು? ಕಳಿಸ್ಕೊಡಿ, ನಾನು ಹೋಗ್ತೀನಿ. ನಮ್ BLO ಬರ್ತಾರೆ, ಬರೋದಿಲ್ಲ. ನಿನ್ನ ಹತ್ರ ವೋಟರ್ ID ಸ್ಲಿಪ್ ಇದೆಯಾ? ಹೌದು. ನಮ್ಮ ಪಾರ್ಟಿ ಇಲ್ಲ ಅಂತ ಹೇಳಿದ್ರು ಬೇರೆ ಪಾರ್ಟಿ ಅವ್ರು ಇದಾರಾ? ಇದಾರೆ ಸರ್.
अब क्या वोट है इतना दर्मी मत वोट ना बराबर होना जितने ही हमें इंशाल्लाह ಸಿಂಧು ಮೇಡಮ್ ಹಾಕಿದಾರ ಮೇಡಮ್ ಬಿ ಎಲ್ ಎಡ್ನ ಬಿ ಎಲ್ ಓನಾ ನೀವು ಬಿ ಎಲ್ ಎಡ್ನ ನೀವು ಬಿ ಎಲ್ ಓ ಅಲ್ಲ ಬಿ ಎಲ್ ಎಡ್ ನಿಮ್ಮ ಜೊತೆ ಇಲ್ಲ ಯಾಕೆ ಕೊಟ್ಟಿಲ್ಲ ಸರಿ ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಇದು ಕೊಟ್ಟಿದ್ದಾರಾ ನೀವು ಇಲ್ಲಿ ಅಂಗನವಾಡಿಲಿ ಮಾಡ್ಬೋದು ಮನೆ ಸಂಪರ್ಕ ತಾನೇ ಕೊಟ್ಟಿರೋದು ಏನು ಅಂಗನವಾಡಿಗೆ ತುಂಬಾ ಫುಲ್ ತುಂಬಿಟ್ಟವ್ರೆ ಮೇಡಮ್ ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬಂದು ಆಮೇಲೆ ಸಂಜೆ ಸಾರೇ ಬಂದ್ರು ಪಾಪ ಎರಡೆರಡು ಸಾರಿ ಬಂದಿರೋ ಅವ್ರು ಇಲ್ಲಿಗೆ ಈಗ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಗನವಾಡಿಲಿ ಮಾಡೋದಕ್ಕೆ ಅವರೇ ಬಂದು ಹೇಳಿದ್ರು ಇನ್ನೇನು ಮಾಡೋದು ಎಲ್ಲ ಅಲ್ಲಿಗೆ ಹೋಗೋದು ಹೇಳ್ತಾರಲ್ವಾ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇಲ್ಲ ಮನೆ ಸಂಪರ್ಕ ಹೋಗಬೇಕು ಮನೆ ಸಂಪರ್ಕ ನೀವು ಬಿ ಎಲ್ ಓ ಅಲ್ಲ ಬಿ ಎಲ್ ಎಡ್ ನಿಮ್ಮ ಜೊತೆ ಇಲ್ಲ ಏನು ಮೇಡಮ್ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮಗೆ ಏನು ರೆಗ್ಯುಲೇಷನ್ ಬಂದಿರೋದು ಯಾವ ಥರ ಮಾಡಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಬಂದಿರೋದು ನಿಮ್ಮ ಹತ್ರ ಕರ್ಸ್ಕೊಂಡೆ ಮಾಡಿ ಅಂತ ಹೇಳಿರೋದು ನಿಮ್ಗೆ ನನಗೆ ಇವಾಗ ಇಷ್ಟೊಂದು ನಾನು ಒತ್ಕೊಂಡು ನಾನು ಬರಕ್ ಆಗಲ್ಲ ಮೇಡಮ್ ಅದನ್ನ ನೀವು ನಮ್ಗೆ ಹೇಳಂಗಿಲ್ಲ ನೀವು ಸರಿನಾ ಇವ್ರ ಮನೇಲಿ ಎಷ್ಟು ಔಟವೆ ಅಂತ ಅನ್ಬಿಟ್ಟು ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ಟು ಸಾಕಾಗೋಯ್ತು ನಿಮಗೆ ಹೊಸಬ್ರೆ ಆಗ್ಲಿ ಮೇಡಮ್ ಹೊಸಬ್ರೆ ಆಗ್ಲಿ ನೀವು ಅವ್ರ ಮಂತಕ್ಕೆ ಹೋಗ್ಬೇಕು ಅವ್ರ ಮನೇಲಿ ಎಷ್ಟು ಔಟವೆ ಅಂತ ತಿಳ್ಕೊಂಡು ಮೇಡಮ್ ಪ್ರತಿ ವಾರ್ಡಲ್ಲೂ ಮನೆಗಳವಲ್ಲ ಮೇಡಮ್ 19ನೇ ವಾರ್ಡ್ ಎಲ್ಲಿವರೆಗೆ ಐತೆ ಇವ್ರಿಗೆ ಪರಿಚಯ ಇದೆ ಇವ್ರು ಹೇಳ್ತಾರೆ ಇಷ್ಟು ಮನೆ ಇದೆ ಪರಿಚಯ ಅಂತ. ಹೌದು ನಾವು ನಿಮ್ ಜೊತೆ ಬರ್ತೀವಿ ಬೇಕಾದ್ರೆ ನಾವ್ ಯಾರ್ಯಾರ ಮನೇಲಿ ಯಾರ್ಯಾರು ಓಟ್ ಐತೆ ಅಂತ ನಾವ್ ಹೇಳ್ತೀವಿ ನೀವ್ ಎಲ್ಲಾರು ಇಲ್ಲಿ ಕರ್ಸ್ಕೊಂಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೇಲಿ ಎಷ್ಟು ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್ ಎಲ್ಲಾರು ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್ ಅವರೆಲ್ಲ ಬದುಕವ್ರೆ ಅಂತ ನಿಮ್ಗೆ ಗೊತ್ತಾ ಇಲ್ಲಿ ಓಟ್ ಐತೆ ಅಂತ ಗೊತ್ತಾ ನಿಮಗೆ ಅವರೆಲ್ಲ ಎಲ್ಲವ್ರೆ ಅವ್ರ ಮ್ಯಾಪಿಂಗ್ ಇರೋರ್ನೇ ನಾನು ಇಲ್ಲೆಲ್ಲ ಮಾಡ್ಕೊಂಡಿದ್ದೀನಿ ಏನೇನ್ ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ ಅಲ್ಲ ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು ಗೊತ್ತು ಸರ್ ಹೆಂಗೆ ಇಲ್ಲ ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್ ಮಾಡಿ ಸರ್ ಅಲ್ಲ ಮಾಡೋದೇ ಮಾಡೇ ಮಾಡ್ತೀನಿ ಯಾರಿದ್ದಾರೆ ಬಿ ಎಲ್ ಯಾರು ಯಾರಿದ್ದಾರೆ ನಿಮ್ ಜೊತೆ BLA2 ಯಾರಪ್ಪ ಅಫ್ರೀನ್ ತಾಜ್ ಅವ್ರೊಬ್ರೇನಾ ಕಾಂಗ್ರೆಸ್ ಅವ್ರ ಒಬ್ರೇನ ಹಂಗಾರೆ ಇನ್ಯಾರು ಇಲ್ವಾ ಹಂಗಾರೆ ನಿಮ್ಗೆ ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು ನಾನು ಯಾರನ್ನೂ ಇಟ್ಕೊಂಡಿಲ್ಲ ನಾನು ಯಾರು ಬೇಕಾಗಿಲ್ಲ ನಾನು ನನ್ನ ವರ್ಕ್ ನಾನು ಮಾಡ್ತಿದ್ದೀನಿ BLO ವರ್ಕ್ ನಾನು ಮಾಡ್ತಿದ್ದೀನಿ ಸರ್ ನಾನು ಯಾರು BLO ವರ್ಕ್ ಮೇಡಮ್ ನನಗೆ ಸರ್ಕಾರದಿಂದ ಸಪೋರ್ಟ್ ಮಾಡಿ ಇದನ್ನ ಮಾಡ್ತಿಲ್ಲ ನನ್ನ ಊಟ ನಾನು ನೀವು ಯಾರು ಬರಂಗಿಲ್ಲ ನೀವು ಯಾರು ಬರಂಗಿಲ್ಲ ಸರ್ ನೀವು ಯಾರು ಬರಂಗಿಲ್ಲ ನೀವು ರಾಜು ಬರಂಗಿಲ್ಲ ನೀನು ಮನೆ ಹತ್ರಕ್ಕೆ ಬರ್ಬೇಕು ಅಲ್ಲ ಬರ್ಬೇಕು ಅವರು ಒಂದ್ ದಿನಕ್ಕೆ 25 ಮಾಡಿ ಕ್ಲೀನ್ ಆಗಿ ಮಾಡಿ ಒಂದ್ ತಿಂಗಳವರೆಗೂ ಇನ್ನು ಕೇವಲ ಎಲ್ಲ ವಿಡಿಯೋಗಳನ್ನ ನೋಡಿದ್ರಲ್ಲ ಇದು ಮೈಸೂರು ಬೆಂಗಳೂರು ಅಷ್ಟೇ ಅಲ್ಲ ಇವತ್ತು ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ವಿಡಿಯೋಗಳಿವೆಲ್ಲವೂ ಕೂಡ ಇದರಲ್ಲಿ ಬೆಂಗಳೂರಿದೆ ತುಮಕೂರಿದೆ ಮೈಸೂರಿದೆ ರಾಮನಗರ ಇದೆ ಹುಬ್ಬಳ್ಳಿ ಇದೆ SIR ಪ್ರಕ್ರಿಯೆ ಅನ್ನುವಂಥದ್ದು BLOಗಳು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತು ಅವ್ರು ಮಾಡುವಂಥ ಒಂದು ಕೆಲಸ ಮುಂದಿನ ಚುನಾವಣೆಗಳ ಮೇಲೆ ಅದು ಪ್ರಭಾವ ಬೀರುತ್ತೆ. CT ರವಿಯವರು ಮೊನ್ನೆ ಒಂದು ಆರೋಪವನ್ನು ಮಾಡ್ತಾ ಇದ್ರು, ಕಳೆದ ಎಲೆಕ್ಷನ್ನಲ್ಲಿ ಸತ್ತವರೆಲ್ಲ ಬಂದು ನಮ್ಮ ಕ್ಷೇತ್ರದಲ್ಲಿ ವೋಟ್ ಹಾಕಿದ್ದಾರೆ ಅಂತ. ಸೊ ಅದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಕೇಂದ್ರ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಮಾಡ್ತಿರುವಂಥದ್ದು. BLOಗಳು ನಮಗೆ ಲಗೇಜ್ ಜಾಸ್ತಿ, ಮನೆಗಳು ಗೊತ್ತಿಲ್ಲ, ಈ ರೀತಿಯಾದಂಥ ಕಾರಣಗಳು ಹೇಳುವಂಥದ್ದು ಎಷ್ಟು ಸಮಂಜಸ? ಯಾಕೆ ಅಂತಂದರೆ ಈ ಪ್ರಕ್ರಿಯೆ ನಡೀತಾ ಇರೋದೇ ಜರಡಿ ಹಿಡಿಯೋದಕ್ಕೆ. ಯಾರೆಲ್ಲ ಮೃತಪಟ್ಟಿದ್ದಾರೆ, ಮನೆಗಳನ್ನ ಶಿಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಬೇರೆ ಬೇರೆ ಊರುಗಳಿಗೆ ದೇಶಗಳಿಗೆ ಹೋಗಿದ್ದಾರೆ ಅಂಥವರ ಹೆಸರನ್ನು ಮತಪಟ್ಟಿಯಿಂದ ಕೈ ಬಿಡುವಂಥದ್ದು. ಸೊ ಆ ಪ್ರಕ್ರಿಯೆನೇ ರೂಟ್ ಲೆವೆಲಲ್ಲಿ ಮಾಡಬೇಕಾಗಿರುವಂಥದ್ದು, ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗಿರುವಂಥದ್ದು ಬೂತ್ ಲೆವೆಲ್ ಆಫೀಸರ್ಸ್. ಸೊ ಅವ್ರುಗಳೇ ಒಂದು ಕಡೆ ಕೂತ್ಕೊಂಡು ಗುಡ್ಡೆ ಹಾಕ್ಕೊಂಡು ಎಲ್ಲರನ್ನೂ ಕರೆದು ಸುತ್ತಮುತ್ತ ಕೂರಿಸ್ಕೊಂಡು ನೀಟಾಗಿ ಅದನ್ನು ಅಡಿಷನ್ ಡಿಲೀಷನ್ ಮಾಡಲಿಕ್ಕೆ ಇದೇನು ಸೀರೆ ತೋರ್ಸೋಕ್ಕೆ ಮನೆಗೆ ಬಂದಿದ್ದಾರಾ? ಅಥವಾ ಒಂದು ಕಡೆ ಸಾರ್ವಜನಿಕ ಸ್ಥಳದಲ್ಲಿ ಕೂತ್ಕೊಂಡು ನಿಮ್ಮ ಹೆಸರಿದೆಯಾ ಅನ್ನುವಂಥ ಟಿಕ್ ಮಾಡುವಂಥದ್ದು. ಇದೇನು ವೋಟರ್ ಐಡಿಯಲ್ಲಿ ಹೆಸರಿದ್ದಂಥ ಟೈಮ್ನಲ್ಲಿ ಎಲೆಕ್ಷನ್ ಬೂತ್ಗಳ ಹತ್ರ ಮಾಡ್ತಾರಲ್ಲ, ಆ ರೀತಿಯಾದಂಥ ಪ್ರಕ್ರಿಯೆ ಅಲ್ಲ ಇದು. ಮನೆ ಮನೆಗೆ ತೆರಳಿ ಖುದ್ದಾಗಿ ಸದಸ್ಯರಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಿ ಕನ್ಫರ್ಮ್ ಮಾಡಿಕೊಂಡು ವಿತ್ ಪ್ರೂಫ್, ವಿತ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್
ಈ ಒಂದು ಪ್ರೋಸೆಸ್ಸನ್ನು ಮಾಡಬೇಕಾಗಿರುವಂಥದ್ದು. ಅದನ್ನು ಬಿಟ್ಟು ಒಂದು ಕಡೆ ಮಸೀದಿಯಲ್ಲಾಗುತ್ತೆ, ಒಂದು ಕಡೆ ಚೌಟ್ರಿಯಲ್ಲಾಗುತ್ತೆ, ಒಂದು ಕಡೆ ಅಂಗನವಾಡಿಯಲ್ಲಾಗುತ್ತೆ, ಒಂದು ಕಡೆ ಸ್ಕೂಲಲ್ಲಾಗುತ್ತೆ. ಇದು SIR ನಡೆಯುವಂಥ ಪ್ರಕ್ರಿಯೆನಾ ಇದು? ಇನ್ನು ಯಾವ ಪುರುಷಾರ್ಥಕ್ಕೆ ಚುನಾವಣಾ ಆಯೋಗ ಕಷ್ಟಪಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಎಲ್ಲ ಕಡೆ ಇದೇ ಥರ ಆಗ್ತಿದೆ ಅಂತ ಅಲ್ಲ, ಬಟ್ ಕರೆಕ್ಟಾಗಿ ಆಗ್ತಿರುವಂಥ ಪ್ರಕ್ರಿಯೆಗಳ ಮಧ್ಯೆ ಈ ರೀತಿಯಾದಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅನ್ನೋದನ್ನು ತೋರಿಸುವಂಥ ಯತ್ನ ಅಷ್ಟೇ. ನ್ಯೂಸ್ ಫಸ್ಟ್ನ ಕಳಕಳಿ ಅದು. ತಿದ್ದುಕೊಳ್ಬೇಕು, ಕರೆಕ್ಟಾಗಿ ಪಾರದರ್ಶಕವಾಗಿ ಮತದಾರರ ಪಟ್ಟಿ ರೆಡಿ ಆಗಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಚುನಾವಣಾ ಆಯೋಗ ಏನು ಹೊಂದಿದೆ, ಆ ಮಹದಾಸೆ ಹಾಗೂ ಕಳಕಳಿ ನ್ಯೂಸ್ ಫಸ್ಟ್ದು ಕೂಡ. ಈಗ ಗಮನಿಸ್ತಾ ಇದ್ದೀರಿ, ಬೆಂಗಳೂರು, ತುಮಕೂರು, ಹುಬ್ಬಳ್ಳಿ, ರಾಮನಗರ, ಮೈಸೂರು, ಇನ್ನು ಹುಡುಕ್ತಾ ಹೋದರೆ ಈ ರೀತಿಯಾದಂಥ ಎಷ್ಟು ವಿಡಿಯೋಗಳು ಸಿಗ್ತಾವೋ ಏನೋ. ಮೇಲ್ನೋಟಕ್ಕೆ ಸಿಕ್ಕಿರುವಂಥ ವಿಡಿಯೋಗಳಿಷ್ಟು, ಇನ್ನು ಕೆದಕ್ತಾ ಹೋದರೆ ಇನ್ನು ತುಂಬ ಆರೋಪಗಳು, ಲೋಪದೋಷಗಳು ಕಂಡು ಬರ್ತವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.